ಆಕ್ಚುಲಿ ಇಲ್ಲಿ ವೆದರ್ ಚೆನ್ನಾಗಿದೆ, ಇಲ್ಲೇ ಸ್ಟೇ, ಇಲ್ಲೇ ಬೀಚ್. ಅಂಡ್ ಈಗ ಸದ್ಯಕ್ಕೆ ಏನು ಯಾರನ್ನೂ ಅಲೋ ಮಾಡಲ್ಲ ಸ್ವಿಮ್ಮಿಂಗ್. ಸ್ವಿಮ್ಮಿಂಗ್ ಅಲ್ಲ ಅಷ್ಟೇ, ಸ್ವಿಮ್ಮಿಂಗ್ ಯಾರನ್ನೂ ಅಲೋ ಮಾಡಲ್ಲ. ಅದೊಂದೇ ನಂದೊಂದು ಮೊಬೈಲ್ ಬೇರೆ ಹೋಗಿದೆ. ಈ ಮಾನ್ಸೂನ್ ಟ್ರಿಪ್ ಸೀರೀಸ್ ಮೈನ್ ಉದ್ದೇಶ ಬಂದೆ, ಕೆಲವು ಹುಡುಗರು ಇದಾರೆ, ನಮ್ಮ ಪೋಲಿ ಹುಡುಗರು ಬರೀ ಕ್ರಿಯೇಟರ್ ಲೈಫ್. ಬನ್ನಿ, ಕ್ರಿಯೇಟರ್ ಲೈಫ್ ತುಂಬಾ ದೊಡ್ಡದು. ಅಣ್ಣ ಓಪನ್ ಇದ್ಯಾ? ಅಂದನ್ಗೆ ಚಿಕನ್ ಊಟ, ನನಗೆ ಲೆಟ್ಸ್ ಸ್ಟಾರ್ಟ್ ದಿಸ್ ಜರ್ನಿ ವಿತ್ ಟುಗೆದರ್. ಹೇ ವಾಟ್ಸ್ ಅಪ್ ಗೈಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಗೈಸ್, ಬೆಳಗ್ಗೆಯಿಂದ ಗೋಕರ್ಣದಲ್ಲೇ ಇದ್ದು ಸಾಕಾಗೋಗಿದೆ. ಈಗ ಗೋಕರ್ಣ ಜಾಗ ಖಾಲಿ ಮಾಡೋ ಟೈಮು. ಸೊ ನಾವೆಲ್ಲ ಈಗ ಕೊಡ್ಚಾದ್ರಿ ಹೋಗ್ತಾ ಇದೀವಿ. ಕೊಡ್ಚಾದ್ರಿ ಹೋಗಿ ಹಾಲ್ಟ್ ಆಗಿ ನಾಳೆ ಬೆಳಗ್ಗೆ ಕೊಡ್ಚಾದ್ರಿ 6 ಗಂಟೆಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿ. ಸೊ ಅದ್ರದ್ದೆಲ್ಲ ಅಪ್ಡೇಟ್ ಕೊಡ್ತೀನಿ, ಬನ್ನಿ ಹೋಗೋಣ. ಈಗ ಗೋಕರ್ಣ ಖಾಲಿ ಮಾಡ. ಅಂಡ್ ನಾವಿದ್ದು ಸ್ಟೇ ಬಂದು ಯಾವ್ದಣ್ಣ ಸ್ಟೇ ಹೆಸರು? ಬನ್ನಿ ಈ ಕಡೆ. ನಾವಿದ್ದು ಸ್ಟೇ ಬಂದು ಬೆಲ್ಸಿನ್ ಗೋಕರ್ಣ. ಬೆಲ್ಸಿನ್ ಗೋಕರ್ಣ. ಸೊ ಹೆಸರು ಇದು, ನಿಮ್ಮ ಹೆಸರು? ಓಕೆ, ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ನಿಮ್ಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಯಾರೇ ಬರೋರಿದ್ರು ಇಲ್ಲಿಗೆ ಬನ್ನಿ. ಅಂಡ್ ಲೊಕೇಶನ್ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ಒಳ್ಳೆ ಆಫೋರ್ಡಬಲ್ ಪ್ರೈಸ್ ಅಲ್ಲಿ ನಿಮ್ ಮಾಡ್ಕೊಡ್ತಾರೆ. ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಇವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ನಿಮ್ಗೆ ಅಲ್ಲಿ ಹಾಕಿರ್ತೀನಿ. ಓಕೆ ಓಕೆನಾ? ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ಟೈಮ್. ಬನ್ನಿ ಸರ್. ಓಕೆ, ಥ್ಯಾಂಕ್ ಯು. ಬೀಗ ಅಲ್ಲಿ ಕೊಟ್ಟಿದ್ದೀನಿ ಹುಡುಗ, ಹೊರಡೋಣ. ನಿಮ್ದೆ ನಾಯಿ ಮರಿ? ಎರಡೇ ಕಡೆ ಓಡಾಡ್ತಾರೆ. ಓಕೆ, ವೆದರ್ ಚೆನ್ನಾಗಿದೆ. ಆಕ್ಚುಲಿ ಇಲ್ಲಿ ವೆದರ್ ಚೆನ್ನಾಗಿದೆ, ಇಲ್ಲೇ ಸ್ಟೇ, ಇಲ್ಲೇ ಬೀಚ್. ಫ್ರಂಟ್ ವ್ಯೂ ಕೊಡ್ತಾರೆ ನಿಮ್ಗೆ. ಸೊ ಚೆನ್ನಾಗಿದೆ, ನೋಡ್ಕೊಂಡು ಬನ್ನಿ. ಅಂಡ್ ಈಗ ಸದ್ಯಕ್ಕೆ ಏನು ಯಾರನ್ನೂ ಅಲೋ ಮಾಡಲ್ಲ ಸ್ವಿಮ್ಮಿಂಗ್. ಸ್ವಿಮ್ಮಿಂಗ್ ಅಲ್ಲ ಅಷ್ಟೇ, ಸ್ವಿಮ್ಮಿಂಗ್ ಯಾರನ್ನೂ ಅಲೋ ಮಾಡಲ್ಲ, ಅದೊಂದೇ ಪ್ರಾಬ್ಲಮ್. ಫೋಟೋ ವಿಡಿಯೋ ಮಾಡ್ಕೋಬಹುದು. ಸೊ ಹೊರಡೋಣ ಬನ್ನಿ. ಅಂದವೇ ಮಾತಾಡ್ಕೊಂಡು, ನಂದೊಂದು ಮೊಬೈಲ್ ಬೇರೆ ಹೋಗಿದೆ, ಮೊಬೈಲ್ ರೆಡಿ ಮಾಡಿಸ್ಕೊಂಡು 1 ಅವರ್ದಲ್ಲಿ. ಅಂಡ್ ನಂದು ಬೇರೆ ಕ್ಯಾಮ್ರಾ ಲೆನ್ಸ್ ಸ್ವಲ್ಪ ಅದು ಹಾಕ್ಸಿರೋ ಚೆನ್ನಾಗಿಲ್ಲ. ಸೊ ಬೇರೆ ಹಾಕ್ಸೋಣ. ನಿಮ್ದು ಬಿಜಾಪುರ? ಬಿಜಾಪುರದವ್ರು ಯಾರಾದ್ರೂ ಬರೋರಿದ್ರೆ ಬನ್ನಿ ಅಂತ. ಓಕೆ, ನೋಡಿ, ಬಿಜಾಪುರದವ್ರು ಯಾರ ಬರಂಗಿದ್ರು ಬನ್ನಿ. ಬರೀ ಬಿಜಾಪುರದವ್ರಗ ಇಡೀ ಕರ್ನಾಟಕ ಕರ್ನಾಟಕ ಎಲ್ಲಾರು ಬಂದ್ರಿ. ಆದ್ರೆ ಬಿಜಾಪುರ ಅವ್ರ ಕಡೆಯವರು ಸ್ವಲ್ಪ ಫೇವರಿಸಮ್ ಮಾಡ್ತಿದಾರೆ, ಪರವಾಗಿಲ್ಲ. ಬನ್ನಿ ಹೊರಡೋಣ. ಎಲ್ಲಾ ಬನ್ನಿ. ಏನ ಡಿಸ್ಕೌಂಟ್ ಕೊಡ್ತೀರಾ ಹೇಳಿ? ಬಿಜಾಪುರದವರಿಗೆ 20%. ಬಟ್ ಏನಂದ್ರೆ 10%. ಸೀಸನ್ ಇಲ್ಲ. ಸೊ ಸೀಸನ್ ಇದ್ದಾಗ ಅವ್ರಿಗೂ ಸ್ವಲ್ಪ ನಾವು ಮಾತಾಡಕ್ ಆಗಲ್ಲ. ಸೊ ನೋಡ್ಕೊಂಡು ಮಾತಾಡ್ಬೇಕಷ್ಟೇ. ನೋಡೋಣ. ಬನ್ನಿ ಸರ್, ನಮ್ಮಲ್ಲಿ ಎಲ್ಲ ಡಿಸ್ಕೌಂಟ್ ಐತ್ರಿ. ಬಿಜಾಪುರ ಡಿಸ್ಟಿಕ್ 20%, ಆಲ್ ಕರ್ನಾಟಕ 10% ಡಿಸ್ಕೌಂಟ್ ನಮ್ ಕೈ. ಯಾವಾಗ್ಲಾದ್ರೂ ಬನ್ನಿ, ಸೀಸನ್ ಅಲ್ಲಿ ಆದ್ರೂ ಬನ್ನಿ, ಸೀಸನ್ ವೀಕೆಂಡ್ ಅಲ್ಲಿ ಯಾವಾಗಾದ್ರೂ ಬನ್ನಿ. ಓಕೆ ಗೈಸ್, ಕೇಳಿದ್ರಲ್ಲ, ನಾವ್ ಮಾಡಿರೋ ಡಿಸ್ಕೌಂಟ್ ಗೈಸ್. ನಾವ್ ಮಾಡಿರೋ ಡಿಸ್ಕೌಂಟ್ ನಮ್ ಕಡೆಯಿಂದ ಬಂದ್ರೆ ಅಂಡ್ ನಮ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಂದ್ರೆ 100% ಅಣ್ಣಂಗೆ ಹೇಳಿ 20% ಡಿಸ್ಕೌಂಟ್ ಕೊಡ್ತೀನಿ. ಏನ್ ಹೇಳಿದ್ರು? ಆಲ್ ಕರ್ನಾಟಕ 10% ಹೇಳಿದ್ರಲ್ಲ, ಸೊ ಅದನ್ನ 20% ಮಾಡಿಸ್ಕೊಡ್ತೀನಿ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ತೋರಿಸಿ, ಆಮೇಲೆ ನಿಮ್ಗೆ 20% ಡಿಸ್ಕೌಂಟ್ ಸಿಗುತ್ತೆ. ಕನ್ಫರ್ಮ್ ಏನಂತೀರಾ? ಓಕೆ ಸರ್. ಓಕೆ, ಥ್ಯಾಂಕ್ ಯು. ಫಾಲೋ ಮಾಡಿ ಬೇಗ, ಹಂಗಾರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಆಗ್ಲೇ ಇದ್ದಂಗೆ ಈಗ ನಾವು ಹೋಗ್ಬೇಕು. ಇಲ್ಲಿಂದ ಬರೀ 170 ಕಿಲೋಮೀಟರ್ಗೆ ಬಂದು ಇಲ್ಲಾಂದ್ರೆ ಆಲ್ಮೋಸ್ಟ್ 4 ಅವರ್ ಅನ್ಕೊಳ್ಳಿ ತೋರಿಸ್ತಿದೆ. ಎಷ್ಟೇ ಇದಾದ್ರು, ಎಷ್ಟೇ ಲೇಟ್ ಆದ್ರೆ ಇವತ್ತು ಕೊಡ್ಚಾದ್ರಿ ಬಿದೋಡ್ಬೇಕು. ಇಲ್ಲ ಅಂದ್ರೆ ಬೆಳಗ್ಗೆ ಟ್ರೆಕ್ಕಿಂಗ್ ಮಾಡಕ್ ಕಷ್ಟ ಆಗ್ಬಿಡುತ್ತೆ. ಈ ಮಾನ್ಸೂನ್ ಟ್ರಿಪ್ ಸೀರೀಸ್ ಮೈನ್ ಉದ್ದೇಶ ಬಂದೆ ನಮ್ ಕೊಡ್ಚಾದ್ರಿ ಆಗಿತ್ತು. ನಾವು ಪ್ಲಾನ್ ಮಾಡ್ಕೊಂಡಿದ್ದೆ, ನಾನು ಸ್ಟಾರ್ಟಿಂಗ್ ಪ್ಲಾನ್ ಮಾಡ್ಕೊಂಡಿದ್ದೆ ಚಿಕ್ಕಮಂಗ್ಳೂರ್ ಹೋಗೋಣ ಅಂತ. ಬರೀ ಚಿಕ್ಕಮಂಗ್ಳೂರಿಂದ ಗೋಕರ್ಣ ಆಯ್ತು, ಗೋಕರ್ಣದಿಂದ ಈಗ ಕೊಡ್ಚಾದ್ರಿ. ಒಂಥರ ಹೇಗಾಗ್ಬಿಟ್ಟಿದೆ ಅಂದ್ರೆ, ಆಲ್ಮೋಸ್ಟ್ ಇದು 1 ವರ್ಷ ರೈಡ್ ನಾವು ಪ್ಲಾನ್ ಹಾಕೊಂಡಿರೋದು. ಜಸ್ಟ್ ನೋಡ್ಬೋದು ನೀವಲ್ಲಿ. ಎಲ್ಲ ಹೇಳ್ತೀನಿ ನಾನು ಲಾಸ್ಟ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ಈ ಟ್ರಿಪ್ ಕಾಸ್ಟ್ ಎಷ್ಟಾಯ್ತು ಅಂಡ್ ಗಾಡಿ ಪೆಟ್ರೋಲ್ ಎಷ್ಟು ಕೊಡ್ತು, ಪೆಟ್ರೋಲ್ ಎಷ್ಟು ಕುಡಿತು, ಅದೆಲ್ಲ ಹೇಳ್ತಾ ಹೋಗ್ತೀನಿ. ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿರಂತ ನೀವು ಅದನ್ನ. ಇನ್ನೇನಿಲ್ಲ, ಗೋಕರ್ಣ ನನಗೆ ಆಲ್ ಟೈಮ್ ಫೇವರೇಟ್ ಪ್ಲೇಸ್. ಸೊ
ನಾನು ಆಕ್ಚುಲಿ ಮೂರನೇ ಟೈಮ್ ಬರ್ತಾ ಇರೋದು. ಚೆನ್ನಾಗಿದೆ ಒಂದು ವಾತಾವರಣ ಆಗಿರ್ಬೋದು ಎಲ್ಲ ಚೆನ್ನಾಗಿದೆ. ಅಂಡ್ ಈಗ ಡೈರೆಕ್ಟ್ ಹೊರಟಿರೋದೆ ಕೊಡಚಾದ್ರಿಗೆ ವಿತ್ ಅಂತ. ಪಾಪ ಅವನೇ ನೆನ್ನೆ ಇದ್ದ 5 ಕಿಲೋಮೀಟರ್ ಅವನೇ ಹೊಡೆದಿದ್ದೀನಿ. ಇವತ್ತು ಕೊಡ್ಚಾರುವಾಗೂ ಅವನೇ ಹೊಡಿತಾನೆ. ಸೊ ಬೇಡ ನಾನು ಪಾಪ ಹೊಡೆಯೋಣ ಗಾಡಿಯಲ್ಲಿ ಓಡಿಸೋದು. ನಾನು ಪಾಪ ಅವನು ಸ್ಟ್ರೆಸ್ ಆಗುತ್ತೆ, ಬರೀ ಅವನೊಬ್ಬನೇ ಓಡ್ಕೊಂಡ್ಬಿಟ್ಟ ಆಗಲ್ಲ. ಫಸ್ಟ್ ಮೇನ್ ಇರೋದು ಅವ್ನ್ ಮೊಬೈಲ್ ರೆಡಿ ಮಾಡಿಸ್ಬೇಕು. ಆಮೇಲೆ ನಂದು ಕ್ಯಾಮ್ರಾ ಲೆನ್ಸ್ ಏನ್ ಕ್ಯಾಪ್ ಹಾಕ್ತೀನೋ ಅವ್ನ ಕ್ಯಾಪ್ ಅನ್ನು ಚೇಂಜ್ ಮಾಡಿಸ್ಬೇಕು. ಚೇಂಜ್ ಮಾಡಿಸ್ಬಿಟ್ರೆ ನಮ್ದು ಒಂಥರ, ಯಾಕಂದ್ರೆ ಸ್ವಲ್ಪ ಬೆಳಕಿದ್ದಾಗ ಕ್ಯಾಮ್ರಾ ಕ್ವಾಲಿಟಿ ಸೂಪರ್ ಬರ್ತಿದೆ ಐಫೋನ್ ಅಲ್ಲಿ. ಬಟ್ ಏನಂದ್ರೆ ಈ ತರ ಕ್ಲೈಮೇಟ್ ಇದ್ದಾಗ ಫೋಟೋಸ್ ಏನಾಗ್ಬಿಡ್ತಿದೆ ಅಂತಂದ್ರೆ ಎಂಜಾಯ್ ಮಾಡ್ಬೇಕು, ಒಟ್ಟೆ ಪಕ್ಕಡ ಬರ್ಬೇಕು. ಬಟ್ ಬೀಚ್ ಅಂತ ಹೇಳಿದಾಗ ನಾವು ಬೀಚ್ ಸೀಸನ್ ಬೇರೆ, ಈ ಮಾನ್ಸೂನ್ ಅಂತ ಬಂದಾಗ ಆ ಸೀಸನ್ ಬೇರೆ. ಬೀಚ್ಗೆಲ್ಲ ಏನಿಲ್ಲ ಸಮ್ಮರ್ ಸರಿ, ಬಟ್ ಏನಂದ್ರೆ ಬೀಚ್ ಆಗಲ್ಲ. ಈಗ ಎಷ್ಟು ಚೆನ್ನಾಗಿ ಗೊತ್ತಾ, ನಮ್ ಕಾಲುಗಳೆಲ್ಲ ಗೊತ್ತಾಗುತ್ತೆ, ಹೊತ್ತ ದೇವ್ಕಿಸ್ಕೊತಾ ಇರುತ್ತೆ ಹಾಗೆ. ನೋಡೋಣ ಬನ್ನಿ. ಎಷ್ಟು ಗಂಟೆಲ್ಲ ಹೊಡಿತೀಯ ಗಾಡಿ? 20 ಗಂಟೆ ಅದು ಗೂಗಲ್ ಬಂದ 4 ಅವರ್ ತೋರಿಸುತ್ತೆ. 9:30 ಇಲ್ಲೇ ಫಿರ್ ನಾವು ಊಟ ಬರ್ತಾ ಹೋಗ್ಬೇಕಲ್ಲ. ಒನ್ ಅವರ್ ಅಲ್ಲಿ ಮೊಬೈಲ್ ಒಂದು ರೆಡಿ ಮಾಡಿಸ್ಕೊಂಡು ಆಮೇಲೆ ಬಂದು ಗೋಕರ್ಣದಲ್ಲಿ ಮತ್ತೆ ಕೊಡ್ಚಾದ್ರು ಒಂದ್ ಆಗಲ್ಲ ನಮ್ಗೆ. ಅಲ್ಲೇ ಲೆಫ್ಟ್ ಹೊಡ್ತು ಬೇಡ ಬೇಡ, ಅಲ್ಲೇ ಮುಂದೆ ರೋಡ್ ಚೆನ್ನಾಗಿದೆ. ಅವಾಗ ಬೆಳಗ್ಗೆ ಟರ್ನ್ ಅದು ಗೊತ್ತಾ, ಆ ರೋಡ್ ಟರ್ನ್ ಆಗ ಯಾರೇ ಬರೋರಿದ್ರು ಕೊಡ್ಚಾದ್ರು ಇದು ಗೋಕರ್ಣಗೆ ನೋಡ್ಕೊಂಡ್ ಬನ್ನಿ. ಸ್ವಿಮ್ಮಿಂಗ್ ಅಲೋ ಇಲ್ಲ, ನಾನು ಹೇಳದ್ನಲ್ಲ ಅವ್ರ ಸ್ಟೇ ನಂಬರ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಮೆನ್ಷನ್ ಮಾಡಿರ್ತೀನಿ, ಬನ್ನಿ. ಅಂಡ್ ಒಳ್ಳೆ ಆಫರ್ ರೇಟ್ ಕೊಡ್ತಾರೆ. ಅಂಡ್ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಇನ್ಸ್ಟಾ ಪೇಜ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ 20% ಡಿಸ್ಕೌಂಟ್ ಸಿಗುತ್ತೆ. ಸೊ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದು ಅವ್ರು ತೋರ್ಸಿದ್ರೆ ಮಾತ್ರ ನೀವೆಲ್ಲ ಮಾಡೋದು. ಸೊ ಸಬ್ಸ್ಕ್ರೈಬ್ ಮಾಡಿ ನಾವು ತೋರಿಸ್ಕೊಳ್ಳಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಲ್ಲಿ ಹೋದಾದ್ಮೇಲೆ ತೋರಿಸ್ಬಿಟ್ಟು ಆಮೇಲೆ ಅನ್ಸಬ್ಸ್ಕ್ರೈಬ್ ಮಾಡ್ಬೇಡಿ ಗೈಸ್. ಕೆಲವ್ರು ಆಡ್ತಾರೆ ನಮ್ಮ ಹುಡುಗರು ಹುಡುಗರು ಅಂತವ್ರೆ, ಕೆಲ್ಸ ಆದ್ಮೇಲೆ ಹುಡುಗರು ಇರ್ತಾರೆ, ಕೆಲವು ಹುಡುಗರು ಇದಾರೆ ನಮ್ಮ ಪೋಲಿ ಹುಡುಗರು ಮಾಡ್ತಾರೆ. ನಮ್ಮಂತವ್ರು ನಾವು ಮಾಡಿದೀವಿ ಗೈಸ್. ನಾವು ಆತರ ಕೆಲ್ಸಗಳು ಯಾರನ್ನ ಆತರ ಹೇಳಿದ ತಕ್ಷಣ ಮಾಡ್ಬಿಡೋದು, ಆಮೇಲೆ ಸಬ್ಸ್ಕ್ರೈಬ್ ಬಿಡೋದು, ತೋರಿಸ್ಬಿಡೋದು, ಎಲ್ಲ ಆಫರ್ಗಳು ತಗೊಬಿಡೋದು, ಈಗ ಅನ್ಸಬ್ಸ್ಕ್ರೈಬ್ ಮಾಡ್ಬಿಡೋದು. ಆತರ ಕೆಲ್ಸಗಳು ಮಾಡಕ್ ಹೋಗ್ಬೇಡಿ. ಅವರು ಇವಾಗ ಯಾರೇ ಆಗ್ಲಿ, ಇವಾಗ ನಾವೇನೇ ಒಂದು ಮೆಸೇಜ್ ಕೊಡ್ತಾ ಇದೀವಿ ಅಂದ್ರೆ ನಮ್ ಕೈಯಿಂದ ಮಾಡಿರ್ತೀವಿ. ಮೆಸೇಜ್ ಕೊಡ್ತಾ ಇದೀವಿ ಅಂದ್ರೆ ಸೊ ಬಿಲೀವ್ ಮಾಡಿ ಅಷ್ಟೇ ನಾನು ಹೇಳೋದು. ಮಾಡಕ್ ಹೋಗ್ಬಿಟ್ಟು ಈಗ ನನ್ಗೆ ಅನಿಸ್ತಿದೆ ಕ್ರಿಯೇಟರ್ ಲೈಫ್ ಎಂಟ್ರಿ ಕೊಟ್ಟಾದ್ಮೇಲೆ ಎಲ್ಲ ಅನಿಸ್ತಿದೆ, ಇದೆಲ್ಲ ರೆಡಿ ಅಲ್ಲ, ಏನ್ ಥಿಂಕ್ ಮಾಡ್ತೀವಿ, ಇವಾಗ ಯಾರಿಗಾರ ಕಮೆಂಟ್ ಮಾಡ್ತೀವಿ ಬ್ಯಾಡ್ ಕಮೆಂಟ್, ಸೊ ಅದೆಲ್ಲ ಅನಿಸ್ತಿದೆ. ಈಗ ನಮ್ ಬ್ಯಾಡ್ ಕಮೆಂಟ್ ಮಾಡಿದಾಗ ನಮ್ಗೆ ಅನಿಸ್ತಿದೆ ಈ ತರ ಫೀಲ್ ಕೊಡುತ್ತೆ ಅಂತ. ಸೊ ಬರೀ ಕ್ರಿಯೇಟರ್ ಲೈಫ್ ಬನ್ನಿ, ಕ್ರಿಯೇಟರ್ ಲೈಫ್ ತುಂಬಾ ದೊಡ್ಡದು. ಬನ್ನಿ, ಯಾರ್ಯಾರು ಸುಮ್ಮನೆ ಮಾಡ್ಬೇಕು ಅಂತ ಇನ್ನ ನಾಳೆ ಪೋಸ್ಟ್ ಮಾಡ್ಕೊಂಡ್ ಬರ್ತಾ ಇದ್ರು, ಇವತ್ತೇ ಸ್ಟಾರ್ಟ್ ಮಾಡಿ, ಈಗಲೇ ಸ್ಟಾರ್ಟ್ ಮಾಡಿ. ಯೂಟ್ಯೂಬ್ ಚಾನಲ್ ಇದು ಅಲ್ಲ, ಬೆಳೆಯೋಕೆ ಒಳ್ಳೆ ಪ್ಲಾಟ್ಫಾರ್ಮ್. ನಾನು ತುಂಬಾ ಲೇಟಾಗಿ ಸ್ಟಾರ್ಟ್ ಮಾಡ್ಬಿಟ್ಟೆ, ಅದೇ ಮೈನ್ ಫಾಲ್ಟ್ ಆಗಿದ್ದು. ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಬಾಯಲ್ಲ ಆದ್ರೂ ಸಿತಾರ ಅಂತ ಕೆಲ್ಸ ಬಂದೈತೆ, ಏನು ಮಾಡಕ್ಕಾಗಲ್ಲ. ನೋಡೋಣ ಕಂಟಿನ್ಯೂ ರೀಲ್ಸ್ ನಾನು ಸಿಗ್ತೀನಿ ಕಂಟಿನ್ಯೂ ರೀಲ್ಸ್ ಸಿಗ್ತೀನಿ ಎಷ್ಟು ಕಂಟಿನ್ಯೂ ಸಿಗ್ತಾ ನನ್ನ ಸಿಗ್ತೀನಿ. ಅಂಡ್ ಇನ್ನ ಒಂದು ಅಪ್ಡೇಟ್ ಕೊಡ್ತೀನಿ. ಅಂಡ್ ನೆಕ್ಸ್ಟ್ ನಮ್ ನಂದನ ಕೂಡ ಮೋಟೋ ಬ್ಲಾಗ್ ಸ್ಟಾರ್ಟ್ ಮಾಡ್ತಾನೆ. ಅವನು ಕಾಯ್ತಾ ಇರಿ, ಅವನ ಎಂಟ್ರಿನು ಚೆನ್ನಾಗಿರುತ್ತೆ. ಸೊ ಅವನೇನು ಪ್ಲಾನ್ ಅಲ್ಲಿದ್ದಾನೆ, ಆದಷ್ಟು ಬೇಗ ಪ್ಲಾನ್ ಕೂಡ ಸಕ್ಸಸ್ ಆಗಿದ ತಕ್ಷಣ ಅವನು ಮೋಟೋ ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡ್ಲಿ. ಅವ್ನ ಗಾಡಿ ಇದೆ, ಆ ಗಾಡಿಗೆ ಒಂದು ಹೆಸರು ಇಟ್ಬಿಟ್ಟಿದ್ದಾನೆ ಪಿಕ್ಕಿ ಅಂತ. ನಾನು ರಿವೀಲ್ ಮಾಡ್ಬಿಟ್ಟೆ, ಪಾಪ ಅವ್ನು ರಿವೀಲ್ ಮಾಡ್ತಿದ್ದೆ ನಾವು ಮೋಟೋ ಬ್ಲಾಗ್ ಅಲ್ಲಿ.
ಆ ಗಾಡಿ ಹೆಸರನ್ನ ಎರಡರಲ್ಲಿ ರಿವೀಲ್ ಮಾಡಿದ್ರೆ ಒಂದೇ. ಆ ತರ ನಾವು ಬಾಂಡಿಂಗು. ಸೊ ಬನ್ನಿ, ಅವಂದು ಮೋಟೋ ವ್ಲಾಗ್ ಸ್ಟಾರ್ಟ್ ಆಗುತ್ತೆ, ಸಪೋರ್ಟ್ ಮಾಡಿ. ಆ ಚಾನಲ್ ನಾನು ಪ್ರಮೋಟ್ ಮಾಡ್ತೀನಿ, ಓಪನ್ ಮಾಡಿ ದಿನ ಪ್ರಮೋಟ್ ಮಾಡ್ತೀನಿ. ಫಾಲೋ ಆಗಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಸ್ತ್ ಎಂಟರ್ಟೈನ್ಮೆಂಟ್ ಕೊಡ್ತಾನೆ ನಮ್ಮ ಹಿರಿಯೂರ್ ಹುಡ್ಗ ಅಲ್ವಾ, ಹಿರಿಯೂರ್ ಹುಡ್ಗ ಅಂತ ಮಜಾ ಕೊಡ್ತಾ. ಸೊ ಓಕೆ ಗಾಯ್ಸ್, ಬನ್ನಿ ಹೊರಡೋಣ. ಕೆಲವೊಂದ್ ಕಡೆ ಶಾರ್ಟ್ಸ್ ಗಳು ಹಾಕ್ತೀನಿ, ಎಂಜಾಯ್ ಮಾಡಿ. ಇಲ್ಲಿ ಇಲ್ಲದೇನೋ ಅಲ್ಲಿ ಸಿಗುವ ಬಯಕೆ, ಇನ್ನೂ ಕಾಣಬಹುದು ಪ್ರತಿಗಳಿಗೆ ಕಲಿಕೆ. ಗೈಸ್, ಮುರುಡೇಶ್ವರ ಸ್ಟ್ರೀಟ್ ಒಳಗಡೆ ಎಂಟ್ರಿ ಕೊಡ್ತಾ ಇದೀವಿ. ಅಂಡ್ ನೋಡಿ ಏನ್ ಸಕ್ಕದಾಗಿದೆ ಅಂತ, ಲೈಟಿಂಗ್ ಸೂಪರ್. ಮುರುಡೇಶ್ವರ ಬಂದ್ವಿ, ಊಟಕ್ಕೋಸ್ಕರ ಅಲ್ದಾಡ್ತಾ ಇದೀವಿ. ಅಷ್ಟೇ ನಾವ್ ಮಾಡ್ಕೊಂಡಿರೋ ತಪ್ಪು. ಆಗ್ಲೇನೆ ಮುರುಡೇಶ್ವರ ಬರ್ಬೋದಾಯ್ತು, ಗೋಕರ್ಣದಿಂದ ಮುರುಡೇಶ್ವರ 1 hour ಅಷ್ಟೇ. ಬಟ್ ನಾವೇ ರಾಷ್ಟ್ರ ಹಾಕೊಂಡು ರೋಡ್ ನೋಡಿಬೇಕು. ನಡಿ ಪರವಾಗಿಲ್ಲ, ಇನ್ನೇನು ನಮ್ಗೆ ಜನ ಕಮ್ಮಿ ಇರ್ತಾರ. ನಾವೇ ಅಲ್ಲಿ ಹೋದ್ವಿ. ಹೆಂಗೋ ನಂದನ್ ಮೊಬೈಲ್ ಮಾತ್ರ ರೆಡಿ ಆಯ್ತು, ಅಂಡ್ ನನ್ ಕ್ಯಾಮ್ರಾ ಲೆನ್ಸ್ ಇಶ್ಯೂ ಕ್ಲಿಯರ್ ಆಯ್ತು, ಇಲ್ಲ ಸಾಲ್ವ್ ಆಯ್ತು. ಆಮೇಲೆ ಇಲ್ಲಿ ಬಂದ್ವಿ, ಫೋಟೋ ಶೂಟ್ ಮಸ್ತ್ ಚೆನ್ನಾಗಿರೋ ಫೋಟೋಗಳೆಲ್ಲ ತಕೊಂಡು ಈಗ ಊಟಕ್ಕೋಸ್ಕರ ಅಲ್ಲೇ ದಾಟವಾಗಿದೆ. ಊಟಕ್ಕೋಸ್ಕರ ಅಲ್ಲೇ ಯಾವ್ದೋ ಬರೀ ಎಗ್ ರೈಸ್ ಆಯ್ತು, ಬೇರೆ ರೈಸ್ ಇಲ್ಲ. ಅಣ್ಣ ಓಪನ್ ಇದ್ಯಾ? ಅಣ್ಣ ಓಪನ್ ಇದ್ಯಾ? ಓಕೆ ಗೈಸ್, ಯಾವ್ದೋ ಒಂದು ಓಪನ್, ಹತ್ತದು ಇಳಿಯೋದು ಎವಿಡೆನ್ಸ್ ಯಾವ್ದೋ ಒಂದು ಓಪನ್ ಇದೆ ಅಂತ. ಏನೇನಿದೆ? ಚಿಕನ್ ಊಟ, ಮೀನ್ ಊಟ, ಬಿರಿಯಾನಿ, ಆಮೇಲೆ ವೆಜ್ ಎಲ್ಲ, ಮೀನ್ ಚಿಕನ್ ಊಟ, ಮೀನ್ ಊಟ, ಬಿರಿಯಾನಿ. ಅಂದ ಬೈಲಿ ಹಾಕ್ಬಿಡು, ಎಲ್ಲ ಐಟಮ್ ಆಯ್ತು. ಮೀನ್ ಊಟ ಮಾಡ್ಬಿಡು. ಮೀನ್ ಊಟ, ಗೈಸ್, ಮೀನ್ ಊಟ, ಚಿಕನ್ ಊಟ, ಬಿರಿಯಾನಿ. ಅಂದ ಚಿಕನ್ ಊಟ, ಮೀನ್ ಊಟ, ಬಿರಿಯಾನಿ. ಏನ್ ಮಾಡೋಣ? ಮೀನ್ ಊಟ ಮಾಡ್ಬಿಡೋಣ. ಇಲ್ಲ ನೀನು ಚಿಕನ್ ಊಟ ತಗೊಳ್ಳೋಣ, ಒಂದ್ ಚಿಕನ್ ಊಟ ತಗೊಳ್ಳೋಣ, ಇನ್ನು ಮೀನ್ ಊಟ ತಗೊಳ್ಳೋಣ ಅಷ್ಟೇ. ಬನ್ನಿ ಗೈಸ್, ಸಾಕ ಅಲ್ಲೇ ಹಾಕ್ಬಿಡು. ಇನ್ನು ಹೋಗ್ಬೇಕಲ್ಲ, ಬ್ಯಾಗ್ ಕಟ್ಬೇಕು. 20 ಸರಿ ಬಿಚ್ಚಿ ಹೋಯ್ತದ ಅದು ಎಲ್ಲ, ಸ್ಟಿಕ್ಕರ್ ಲೂಸ್ ಆಗಿ. ಅಣ್ಣ ಒಂದ್ ಚಿಕನ್ ಊಟ, ಒಂದು ಮೀನ್ ಊಟ. ಟೇಬಲ್ ಅಲ್ಲ? ಹಾ, ಟೇಬಲ್ ಆರ್ಡರ್ ಮಾಡಿದಾಗಿದೆ. ಊಟ ಬಂದಿದ್ದೆ, ತಿನ್ನೋದು, ಹೊರಡೋದು. ಇಲ್ಲಿಂದ ಮತ್ತೆ ಕೊಡ್ಚಾದ್ರಿ 1 ಗಂಟೆ. ಆಹಾ, ಈ ಸೀಟ್ ಎಷ್ಟು ಆರಾಮಾಗೈತೆ. ಗಾಡಿ ಸೀಟು ಬೇಡ ನರ್ಕ. ಸೆನ್ಸಾರ್ ಆಗ್ಬಿಡುತ್ತೆ ಹೇಳಿದ್ರೆ, ಅರ್ಥ ಮಾಡ್ಕೊಳ್ಳಿ. ಬೇಗ ಊಟ ಕೊಟ್ಬಿಟ್ರೆ ತಿಂದ್ಬಿಟ್ಟು ಹೋಗಿ ಮಲಗ್ಬಿಟ್ಟು ಬೆಳಗ್ಗೆ 6 ಗಂಟೆ ಎದ್ದು, ನಾನು ಆಗ್ಲೇನೆ ಹೇಳ್ದೆ 6 ಗಂಟೆಗೆಲ್ಲ ಕೊಡ್ಸಾದ್ರಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ಬೇಕಂತ. ಬಟ್ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ಫಾಗ್ ಜಾಸ್ತಿ ಇರುತ್ತೆ. ಸೊ ಬೇಡ, ಅದರಿಂದ 8 ಗಂಟೆ ಪ್ಲಾನ್ ಮಾಡ್ಕೊಂಡಿದೀವಿ. ಅದನ್ನ ಪ್ಲಾನ್ ಎಲ್ಲ ಕ್ಯಾನ್ಸಲ್ ಮಾಡಕ್ಕಾಗಲ್ಲ. ಸ್ವಲ್ಪ ಅಲ್ಲಿ ಇಲ್ಲಿ ಮಿಸ್ಟೇಕ್ ಆಯ್ತು ಪ್ಲಾನ್ ಅಲ್ಲಿ. ಏನಂದ್ರೆ ನಾವು ಗೋಕರ್ಣ ಬಿಟ್ಟಿದ್ದೆ ಲೇಟ್, ಸಂಜೆ 6 ಗಂಟೆ ಆಗೋಯ್ತು. ಅಲ್ಲಿಂದ ನಿಧಾನಕ್ಕೆ 1 hour ಬಂದ್ವಿ. 1 hour ಬಂದಿದ್ದೆ, ಮೊಬೈಲ್ ಸರ್ವಿಸ್ ಅದು ಇದೆಲ್ಲ ಮಾಡಿಸ್ಕೊಂಡು ಡೈರೆಕ್ಟ್ ಮುರುಡೇಶ್ವರ ಬಂದ್ವಿ. ಮುರುಡೇಶ್ವರ 9 ಗಂಟೆಗೆ 9 ಬಂದಿದ್ರು. ಇವಾಗ ಎಷ್ಟ ಆಯ್ತು? 9:45 ಅಲ್ವಾ? 9:45 ಇಷ್ಟೊತ್ತವರೆಗೂ 11 ಗಂಟೆವರೆಗೂ ಬರೀ ಫೋಟೋ ಶೂಟ್. ಚೆನ್ನಾಗ್ ಬಂದಿದ್ವು ಅದನ್ನು ಮಸ್ತ್ ಆಯ್ತು. ಯಾಕಂದ್ರೆ ಚೆನ್ನಾಗ್ ಬರೋ ಕಡೆ ಚೆನ್ನಾಗಿ ತಕ್ಕೋಬೇಕಂತೆ, ಇಲ್ಲ ಅಂದ್ರೆ ಬಂದಿದ್ದಕ್ಕೂ ಸಾರ್ಥಕ ಅನ್ಸಲ್ಲ. ದೇವಸ್ಥಾನ ಅಂತ ಹೋಗಕ್ಕಾಗಲ್ಲ. ಸೊ ಮುರುಡೇಶ್ವರದಲ್ಲಿ ಒಳ್ಳೊಳ್ಳೆ ಫೋಟೋಗಳು ತಗೊಂಡ್ವಿ. ಇವಾಗ ಊಟ ಬಂದ್ರೆ ತಿಂದ್ಬಿಟ್ಟು ಡೈರೆಕ್ಟ್ ಕೊಡ್ಚಾದ್ರಿ ಓಡೋದು. ಬನ್ನಿ ಹೋಗೋಣ, ಕೊಡ್ಚಾದ್ರಿ ಸಿಗೋಣ ಗೈಸ್. ಫೈನಲಿ ಊಟ ಬಂತು. ಅಂದನ್ಗೆ ಚಿಕನ್ ಊಟ. ಏನ್ ಗ್ರೇವಿ ಐತೆ ನೋಡೋದು? ಬರೀ ಗ್ರೇವಿ, 3 ಪಲ್ಯ, 1 ಚಪಾತಿ, ರೈಸ್, ಚಿಕನ್ ಪೀಸ್ ಇರೋದು.
ನನಗೆ ಸೇಮ್, ಬಟ್ ಆದ್ರೆ ಸಾಂಬಾರ್ ಕೊಟ್ಟಿದ್ದಾರೆ, ರವಾ ಫ್ರೆಶ್ ಕೊಟ್ಟಿದ್ದಾರೆ. ತಿಂದು ಖಾಲಿ ಮಾಡಿ ಆಮೇಲೆ ಸಿಗ್ತೀನಿ. ಗೈಸ್ ಟೈಮ್ 1:30. ಈಗ ಬಂದು ಕೊಡ್ಚಾದ್ರಿ ರೀಚ್ ಆಗಿಲ್ಲ. ಕೊಡ್ಚಾದ್ರಿ ಇನ್ನ 30 ಕಿಲೋಮೀಟರ್ ಇದೆ. ಹಿಂದೆನೆ ಕೊಲ್ಲೂರಲ್ಲೇ ರೂಮ್ ತಗೊಂಡು ಸ್ಟೇ ಆಗಿದೀವಿ. ಇಲ್ಲಿಂದ ಮತ್ತೆ 1 hour ಜರ್ನಿ ಹೋಗ್ಬೇಕು. ಯಾಕಂದ್ರೆ ಮತ್ತೆ ಈ ಟೈಮಲ್ಲಿ ಟ್ರಾವೆಲ್ ಬೇಡ ಅಂತ. ಯಾಕಂದ್ರೆ ಸಿಕ್ಕಾಪಟ್ಟೆ ಫಾರೆಸ್ಟ್ ಏರಿಯಾ ಇದೆ. ಈಗ ಬರ್ತಾನೆ ಒಂಚೂರು ಲೈಟ್ ಇಲ್ಲ, ಏನು ಇಲ್ಲ. ಹೆಂಗ್ ಬಂದಿ ಮಾತ್ರ ಕಾಣದ ದಾರಿಯಲ್ಲಿ ಕುರುಡರು ಹಾಗಾಗಿದೆ ನಮ್ ಚಿನ್ನ. ಬರೀ 29 ಕಿಲೋಮೀಟರ್ 1 hour. ಇನ್ ಹೆಂಗ ಲೆಕ್ಕ ಮಾಡಿ ಹೆಂಗಿರ್ಬೇಕು ಘಾಟ್ ರೋಡ್ ಅಂತ. ಸೊ ಅದಕ್ಕೆ ರಿಸ್ಕ್ ತಗೊಳೋದ್ ಬೇಡ, ರೆಸ್ಟ್ ಮಾಡೋಣ. ಬೆಳಗ್ಗೆ ಆರಾಮಾಗಿ 6 ಗಂಟೆಗೆ ಎದ್ದು 7 ಗಂಟೆ ಅಷ್ಟಲ್ಲೆಲ್ಲ ರೆಡಿ ಮಾಡ್ಕೊಂಡು ಅದು ಇದು ಏನೇನ್ ಬೇಕು ಎಲ್ಲ ತಗೊಂಡು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ಕೇಳಿದಕ್ಕೆ ಅವರು 5 ಗಂಟೆ ಬಿಟ್ರೆ 10 ಗಂಟೆಗೆಲ್ಲ ಇಳಿದ್ ಬಿಡ್ಬೋದು ಅಂತಾರೆ. ಕೆಲವರು ಒಂದೊಂಥರ ಒಂದೊಂದು ಒಪಿನಿಯನ್ ಕೊಡ್ತಾರೆ. ನಾವ್ ಎಕ್ಸ್ಪೀರಿಯನ್ಸ್ ಮಾಡೋವರೆಗೂ ಏನಾಗುತ್ತೆ ಏನು ಒಂದು ಗೊತ್ತಿಲ್ಲ. ಸೊ ನೋಡೋಣ ಏನಾಗುತ್ತೆ ಬೆಳಿಗ್ಗೆ ಅಂತ. ನಮ್ ಲಗೇಜ್ಗಳು ನೋಡಿ ಅದು ಹಿಂಗಿದಾವಂತ, ಲೈನ್ ಆಗಿ, ಲೈನ್ ಬೈ ಲೈನ್ ಇಲ್ಲೊಂದಿಟ್ಟಿದ್ದೀವಿ. ಇದೆ ಮೇನ್ ಆಸ್ತಿ. ಇದಿದೆಯಲ್ಲ ಇದು ಮೇನ್ ಆಸ್ತಿ. ಇನ್ ಮಕ್ಕಿದಾವೆಲ್ಲ ಟೆಂಪರರಿ. ಅದ್ರಲ್ಲಿ ಏನು ಬಟ್ಟೆ ಬರ ಇದಾವೆ, ಅದನ್ನ ಎತ್ಕೊಂಡು ಹೋದ್ರೆ ಏನ್ ಹಾಕೊಂಡ್ 2-3 ದಿನ ಮಜಾ ಮಾಡ್ರಿ ಸರ್ ಅಷ್ಟೇ. ಸೊ ಓಕೆ ಗಾಯ್ಸ್, ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಡ್ ಯಾರ್ಯಾರು ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಮಾನ್ಸೂನ್ ಸೀರೀಸ್ ಎಪಿಸೋಡ್ 1, ಎಪಿಸೋಡ್ 2 ಯಾರ್ಯಾರು ನೋಡಿಲ್ಲ ಈಗಲೇ ಹೋಗಿ ನೋಡಿ, ನನ್ನ ಚಾನಲ್ ಅಲ್ಲಿದೆ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲೂ ಫಾಲೋ ಮಾಡ್ಕೊಳ್ಳಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬ್ ಅಲ್ಲಿ. ಅಷ್ಟೇ ಗೈಸ್, ಬಾಯ್. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ನಿದ್ದೆ ಮಾಡಲಿದ್ದೀನಿ, ಮತ್ತೆ ಗೊತ್ತಿಲ್ಲ. ಓಕೆ, ಕೀರಿಕೊಂಡ ಗೊಂಬೆಯಂತೆ ಈ